ಬಿಟ್ಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೆಂಪೇಗೌಡ ಜಯಂತಿಯಲ್ಲಿ. ಸರ್, ಕಾರ್ಯಕ್ರಮದಲ್ಲಿ ಬಹಿರಂಗ ವೇದಿಕೆಯಲ್ಲಿ ಸಿಎಂ ಡಿಸಿಎಂ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಸಿಎಂ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಿ ಅನ್ನುವಂಥ ಮಾತನಾಡಿದರು. ಗೊತ್ತಿಲ್ಲ, ಈಗ ನೀವು ಹೇಳಿದ ಮೇಲೆ ನನಗೆ ಗೊತ್ತು. ನಾನು ತಿಳ್ಕೊಂಡು ಅದಕ್ಕೆ ರಿಯಾಕ್ಷನ್ ಮಾಡ್ತೀನಿ. ಅಲ್ಲ, ಒಂದು ಬಹಿರಂಗ ವೇದಿಕೆಯಲ್ಲಿ ಸ್ವಾಮೀಜಿಗಳು ಈ ರೀತಿ ಮಾಡ್ಬೋದು? ಅಲ್ಲಲ್ಲ, ನೀವು ಮೀಡಿಯಾದವ್ರು ಈಗ ಹೇಳ್ತಾ ಇದ್ದೀರಿ, ನಾನು ಈಗ ಕೇಳ್ತಾ ಇದ್ದೀನಿ. ಇದು ನನ್ನ ವಿಷಯ ಗೊತ್ತಿಲ್ಲ. ಬೆಳಗಿನಿಂದ ನಾವು ಮೀಟಿಂಗ್ದಲ್ಲೇ ಇದ್ದೀವಿ. ಅದನ್ನು ಸಂಪೂರ್ಣ ತಿಳ್ಕೊಂಡು ಮಾತಾಡ್ತೀನಿ. ತಿಳ್ಕೊಳ್ಳೋದು ಮಾತಾಡೋಣ. ಚನ್ನಗಿರಿ ಕಾಂಗ್ರೆಸ್ ಶಾಸಕರು ಸಹ ಸಿಎಂ ಸ್ಥಾನ ಬಿಟ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಮಾತನ್ನ ಹೇಳಿದರು. ನೋಡಿ, ಇವೆಲ್ಲವೂ ಇದು ನ್ಯಾಷನಲ್ ಪಾರ್ಟಿ. ನಾವು ಯಾವಾಗಲೂ ಹೈಕಮಾಂಡ್ ತೀರ್ಮಾನಗಳೇ ಅಂತಿಮ ತೀರ್ಮಾನಗಳಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಹೈಕಮಾಂಡ್ ತೀರ್ಮಾನ ಮಾಡಲಿಕ್ಕೆ ಅವ್ರು ಇದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಕೆಲವು ಮೇಲುಗಡೆ ನಮ್ಮ ರಾಜ್ಯದವರೇ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಅವರೆಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೋತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಈಗ ಬದ್ಧರಾಗಿರ್ಬೇಕಾಗುತ್ತೆ. ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿದಾರಲ್ಲ, ಹೈಕಮಾಂಡ್ ತೀರ್ಮಾನನೇ ಅಂತಿಮ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೇಳಿದ ಮೇಲೆ ಬೇರೆ ಅವರು ಅದ್ರ ಬಗ್ಗೆ ಚರ್ಚೆ ಮಾಡೋದು ಏನೋ ಅವಶ್ಯಕತೆ ಇದೆ. ಸೊ ಹೆಚ್ಚುವರಿ DCM ಮಾಡಬೇಕು. ಸಮುದಾಯಗಳು ಕೂಡ ಪಕ್ಷದ ಬೆನ್ನಿಗೆ ನಿಂತಿದ್ದಾವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳನ್ನ ಹಾಕಿದ್ದಾವೆ. ಹಾಗಾಗಿ ಸಮುದಾಯಕ್ಕೆ ಒಂದೊಂದು DCM ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಕೆ ಎನ್ ರಾಜನ್ ಆಗಿರ್ಬೋದು, ಇವರೆಲ್ಲರೂ ಪ್ರಿಯಾಂಕಾನು ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್? ಇದಕ್ಕೆಲ್ಲವಕ್ಕೂ ಹೈಕಮಾಂಡನ್ನೇ ತೀರ್ಮಾನ ಮಾಡಬೇಕಲ್ಲ. ಏನೋ ತೀರ್ಮಾನ ಆಗಬೇಕಾದ್ರೆ ನಮ್ಮ ಪಾರ್ಟಿದು ಮೊದಲೇನು ಹಿಡ್ಕೊಂಡು ಇವತ್ತಿಂದ ಹೊಸದಾಗೆಲ್ಲ ಸುಮಾರು ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಆಯಿತು, ಅವತ್ತು ಹಿಡ್ಕೊಂಡು ಇವತ್ತಿನವರೆಗೆ ರಾಷ್ಟ್ರೀಯ ನಾಯಕರೇ ತೀರ್ಮಾನಗಳನ್ನು ಮಾಡ್ಕೊತ ಬಂದಿದ್ದಾರೆ. ಈಗೂ ಕಡೆ ಅದನ್ನು ತೀರ್ಮಾನ ಮಾಡ್ತಾರೆ. ನೀವೇನಾದರೂ DCM ಸ್ಥಾನದ ಆಕಾಂಕ್ಷೆ ಆಗಿದೆ? ಒಂದು ವೇಳೆ ಅಂತಹ ಸಂದರ್ಭ ಬಂದರೆ, ಅಂತಹ ಅವಕಾಶಗಳು ಬಂದರೆ ಅವಾಗ ನಿನ್ನ ಕೇಳ್ತೀನಿ ಹೆಂಗೆ ಮಾಡಬೇಕು ಅಂತೇಳಿ ನಿನ್ನ ಕೇಳ್ಕೊಂಡು ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.